ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಚಿನ್ನ, ಬೆಳ್ಳಿ, ಬಂಗಾರ ಅಂತೂ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಖರೀದಿ ಮಾಡುವವರಿಗೆ ಮತ್ತು ಬಂಗಾರವನ್ನು ಇಷ್ಟಪಡುವವರಿಗೆ ಸೇರಿದಂತೆ ಚಿನ್ನದ ಮೇಲೆ ಹೂಡಿಕೆ ಮಾಡುವವರಿಗೂ ಕೂಡ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿದೆ. ಏಕೆಂದರೆ 1,30,000 ಗಡಿ ದಾಟಿದ ಬಂಗಾರದ ಬೆಲೆ ಭಾರೀ ಏರಿಕೆ ಕಂಡಿದ್ದು, ಬಡ ಮತ್ತು ಮಧ್ಯಮ ವರ್ಗದ ಜನರು ಸೇರಿದಂತೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಇನ್ಮುಂದೆ ಬಂಗಾರ ಖರೀದಿ ಮಾಡಲು ಆಗುವುದಿಲ್ಲವೇ ಎನ್ನುವಷ್ಟು ಆತಂಕ ಸೃಷ್ಟಿಯಾಗಿರುವ ಬೆನ್ನಲ್ಲೇ ಇದೀಗ ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರೊಬ್ಬರು ಭಾರೀ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಇನ್ನು ಮುಂದಿನ 2 ವಾರದಲ್ಲಿಯೇ ಚಿನ್ನದ ಬೆಲೆ 35% ಇಳಿಕೆ ಅಂದರೆ 80,000ಕ್ಕೆ ಚಿನ್ನ ಇಳಿಕೆ ಆಗುವ ಸಾಧ್ಯತೆ ಇದೆ ಎಂದು ಸ್ಫೋಟಕ ಭವಿಷ್ಯ ನುಡಿಯಲಾಗಿದೆ. ಹೌದು, ಚಿನ್ನ ಮತ್ತು ಬೆಳ್ಳಿ ಬಂಗಾರ ಎಂದರೆ ಸಾಕು, ನಮ್ಮ ಭಾರತೀಯರಿಗೆ ಬಹು ಬೇಡಿಕೆಯ ವಸ್ತುವಾಗಿದೆ. ಅದರಲ್ಲೂ ಮದುವೆ ಸಮಾರಂಭ ಮತ್ತು ಇನ್ನಿತರ ಫಂಕ್ಷನ್ಗಳಲ್ಲಿ ಚಿನ್ನವನ್ನು ಹೆಣ್ಣು ಮಕ್ಕಳು ಕೊರಳಲ್ಲಿ ಹಾಕಿಕೊಂಡು ಓಡಾಡುವುದೇ ಹೆಣ್ಣು ಮಕ್ಕಳಿಗೆ ಪಂಚಪ್ರಾಣ. ಇಂತಹ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಗಗನಕ್ಕೇರಿರುವ ಬೆನ್ನಲ್ಲಿ ಖರೀದಿ ಮಾಡಲು ಆಗುತ್ತಿಲ್ಲ. ಇನ್ನು ಮುಂದೆ ಭಯಪಡುವ ಅವಶ್ಯಕತೆ ಇಲ್ಲ. ಚಿನ್ನದ ಬೆಲೆಯಲ್ಲಿ ಭಾರೀ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ. ಹಾಗಾದರೆ ಬನ್ನಿ, ಆ ನುಡಿದಿರುವ ಸ್ಫೋಟಕ ಭವಿಷ್ಯದಲ್ಲಿ ಏನಿದೆ? ಯಾವ ದಿನಾಂಕದಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಮತ್ತು ಪ್ರಸ್ತುತ ಚಿನ್ನದ ಬೆಲೆ ಎಷ್ಟು? ದಾಖಲೆಯ ಏರಿಕೆಯ ನಂತರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತೀವ್ರ ಕುಸಿತದತ್ತ ಸಾಗಬಹುದು ಎಂದು ನವದೆಹಲಿ ಮೂಲದ ಸಂಸ್ಥೆಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಜಾಗತಿಕ ತಂತ್ರಜ್ಞ ಅಮಿತ್ ಗೋಯಲ್ ಹೇಳಿದ್ದಾರೆ. ಈ ಕಂಪನಿಯು ತನ್ನ ನಿರ್ವಹಣೆಯಲ್ಲಿ $2.4 ಶತಕೋಟಿ ಮೌಲ್ಯದ ಆಸ್ತಿಗಳನ್ನು ಹೊಂದಿದೆ. ಅಮೂಲ್ಯ ಲೋಹಗಳ ಬೆಲೆಯಲ್ಲಿನ ಇತ್ತೀಚಿನ ಏರಿಕೆಯ ದೈತ್ಯ ಪ್ರಮಾಣದ ಹಣದುಬ್ಬರ ಗುಳ್ಳೆಯ ಎಲ್ಲ ಲಕ್ಷಣಗಳನ್ನು ಹೊಂದಿದೆ ಮತ್ತು ಹೂಡಿಕೆದಾರರು ಮುಂಬರುವ ತಿಂಗಳುಗಳಲ್ಲಿ ಗಮನಾರ್ಹ ಕುಸಿತಕ್ಕೆ ಸಿದ್ಧರಾಗಿರಬೇಕು ಎಂದು ಗೋಯಲ್ ಎಚ್ಚರಿಸಿದ್ದಾರೆ. ಈ ವರ್ಷ ಚಿನ್ನದ ಬೆಲೆಗಳು ಹಲವು ಬಾರಿ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಪ್ರಸ್ತುತ $4,000 ಸಮೀಪದಲ್ಲಿದೆ. ಆದರೆ ಬೆಳ್ಳಿ $50 ಮಟ್ಟವನ್ನು ತಲುಪಿದೆ. ಇದು ಬಹಳ ಸಮಯದಿಂದ ಅಮೂಲ್ಯ ಲೋಹಗಳಲ್ಲಿ ನಾವು ನೋಡಿದ ಅತ್ಯಂತ ಹುಚ್ಚುತನದ ಪಾರ್ಟಿ ಎಂದು ಗೋಯಲ್ ಸಂದರ್ಶನದಲ್ಲಿ ಹೇಳಿದ್ದಾರೆ.